ಒಂದು ತಿಂಗಳ ಹಿಂದೆ ನಡೆದ ಘಟನೆ. ಅದೊಂದು ಗ್ಯಾಂಗ್ ನಡು ರಸ್ತೆಯಲ್ಲೇ ಯುವಕನೊಬ್ಬನನ್ನ ಅಟ್ಟಾಡಿಸಿ ಹೊಡೆದಿದ್ರು. ಕೈಗೆ ಸಿಕ್ಕ ವಸ್ತುಗಳಿಂದ ಥಳಿಸಿ ಅಟ್ಟಹಾಸ ಮೆರೆದಿದ್ರು. ಇಷ್ಟಾದ್ರೂ ಖಾಕಿಗೆ ಮಾಹಿತಿನೇ ಇರ್ಲಿಲ್ವಂತೆ. ನಿದ್ದೆಯಲ್ಲಿದ್ದ ಪೊಲೀಸರನ್ನ TV9 ಬಡಿದೆಚ್ಚರಿಸಿದ ಬಳಿಕ ಆರೋಪಿಗಳು ಅಂಧರಾಗಿದ್ದಾರೆ. ಮೃಗಗಳು ಅನ್ಬೇಕು. ಅರವೆತ್ತಲಾಗಿ ಬೀದಿಗಿಳಿದಿರುವ ಪುಂಡರು ಒಬ್ಬನನ್ನ ನಾಯಿಯಂತೆ ಎಳ್ಕೊಂಡು ಹೋಗ್ತಿದ್ದಾರೆ. ನಡು ರಸ್ತೆಯಲ್ಲೇ ಕಲ್ಲು ದೊಣ್ಣೆ ಟ್ರೇಗಳಿಂದ ಥಳಿಸ್ತಿದ್ದಾರೆ. ಕಿರಾತಕರ ಕ್ರೌರ್ಯ ದಿಗಿಲು ಮೂಡಿಸ್ತಿದೆ. ಅಮಲಿನಲ್ಲಿ ಯುವಕನಿಗೆ ಹಿಗ್ಗಾಮುಗ್ಗ ಥಳಿತ. ಘಟನೆ ನಡೆದು ತಿಂಗಳಾದ್ರೂ ಕಣ್ಮುಚ್ಚಿ ಕುಳಿತ ಖಾಕಿ. ಬೆಂಗಳೂರಿನ ಕಾಡುಗೋಡಿ ಪೊಲೀಸರ ಕಾರ್ಯವೈಖರಿ ಅದೆಷ್ಟರ ಮಟ್ಟಿಗೆ ಅನ್ನೋದಕ್ಕೆ ಈ ಘೋರ ಘಟನೆಯೇ ಸಾಕ್ಷಿ ನೋಡಿ. ಸರಿಯಾಗಿ ಒಂದು ತಿಂಗಳ ಹಿಂದೆ ಅಂದ್ರೆ ಈ ಘಟನೆ ನಡೆದಿರೋದು ಮೇ 8ರಂದು ಸಾಯಿ ಪ್ಯಾಲೇಸ್ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಮಂಜುನಾಥ್, ಸಂತೋಷ್, ಆಕಾಶ್, ಅಮರೇಶ್, ನವೀನ್, ವಿಶಾಲ್ ಜೋಶಿ ಹಾಗೂ ಸುರೇಂದ್ರ ಮಧ್ಯರಾತ್ರಿ ನಡು ರಸ್ತೆಯಲ್ಲೇ ಕುಡಿದು ಗಲಾಟೆ ಮಾಡ್ತಿದ್ರು. ಇವರ ಪುಂಡಾಟಕ್ಕೆ ಬೇಸತ್ತ ಧನಂಜಯ್ ಎಂಬಾತ ಗಲಾಟೆ ಮಾಡಬೇಡಿ, ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿದ್ದನಷ್ಟೇ. ಇದಕ್ಕೆ ರೊಚ್ಚಿಗೆದ್ದ ಕ್ರಿಮಿಗಳು ಧನಂಜಯ್ ಮೇಲೆ ಮುಗಿ ಬಿದ್ದಿದ್ದಾರೆ. ಅರೆವೆತ್ತಲೆಗೊಳಿಸಿ ತಾ ಮುಂದು ನಾ ಮುಂದು ಅಂತ ಥಳಿಸಿದ್ದಾರೆ. ನಡು ರಸ್ತೆಯಲ್ಲೇ ಎಳೆದಾಡಿ ನರಕ ತೋರಿಸಿದ್ದಾರೆ. ಈ ಎಲ್ಲಾ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಪೊಲೀಸರಿಗೆ ಒಂದು ತಿಂಗಳವರೆಗೆ ಈ ವಿಷಯವೇ ಗೊತ್ತಾಗಿಲ್ಲ ಅನ್ನೋದು ವಿಪರ್ಯಾಸ. ಈ ಬಗ್ಗೆ ಶುಕ್ರವಾರ TV9ಗೆ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಕಾಡುಗೋಡಿ ಪೊಲೀಸರನ್ನ ಸಂಪರ್ಕಿಸಿದ್ದ TV9 ಘಟನೆ ಬಗ್ಗೆ ಪ್ರಶ್ನೆ ಮಾಡಿತ್ತು. ಆಗ ತರಾತುರಿಯಲ್ಲೇ ಎಚ್ಚೆತ್ತ ಪೊಲೀಸರು FIR ದಾಖಲಿಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಕಾಡುಗೋಡಿ ಪೊಲೀಸರ ಈ ಕಾರ್ಯವೈಖರಿಗೆ ಸಾರ್ವಜನಿಕರು ಆಕ್ರೋಶ ಹೊರ ಹಾಕಿದ್ದಾರೆ. ಹಿರಿಯ ಅಧಿಕಾರಿಗಳು ಇನ್ನಾದರೂ ಚುರುಕು ಮುಟ್ಟಿಸಿ ಇಂಥ ಕ್ರಿಮಿಗಳನ್ನ ಮಟ್ಟ ಹಾಕಬೇಕಿದೆ. ರಾಜಪ್ಪಾಜಿ ನಾಯ್ಕ್, TV9 ಬೆಂಗಳೂರು. ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನೋ ಹಾಗೆ ಚುನಾವಣೆ ಮುಗಿದ್ರೂ ಗದ್ದಲ ನಿಂತಿಲ್ಲ. ಅದರಲ್ಲೂ ಮಾಜಿ ಸಚಿವ ಮಾಡಿರೋ ಅದೊಂದು ಪೋಸ್ಟ್ ನಟ ಶಿವರಾಜ್ ಕುಮಾರ್ ಅಭಿಮಾನಿಗಳು ಕೆರಳುವಂತೆ ಮಾಡಿದೆ. ಬೆಂಗಳೂರಿನಲ್ಲಿ ಬಿಗ್ ಹೈ ಡ್ರಾಮಾ ಕ್ರಿಯೇಟ್ ಆಗಿದೆ. ಚುನಾವಣೆ ಮುಗಿದಿದೆ, ಫಲಿತಾಂಶವು ಹೊರಬಿದ್ದಿದೆ. ಗೆದ್ದವರು ದೆಹಲಿಗೆ ಮಾಡಿದ್ರೆ ಸೋತವರು ಮನೆ ಸೇರಿದ್ದಾರೆ. ಆದ್ರೆ ಇದೇ ಸೋಲು ಗೆಲುವು ಇಲ್ಲಿ ಗದ್ದಲಕ್ಕೆ ಕಾರಣವಾಗಿದೆ. ಶಿವಮೊಗ್ಗ ಲೋಕಸಭೆ ಕ್ಷೇತ್ರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಸ್ಪರ್ಧಿಸಿದ್ರು. ಬಿಜೆಪಿಯಿಂದ ಸ್ಪರ್ಧಿಸಿದ್ದ BY ರಾಘವೇಂದ್ರ ಭರ್ಜರಿ ಗೆಲುವು ಕಂಡಿದ್ದಾರೆ. ವಿಷಯ ಅಂದ್ರೆ ಇಲ್ಲಿ ಗೀತಾ ವರ್ಸಸ್ ರಾಘವೇಂದ್ರ ಅಂತ ಚುನಾವಣೆ ನಡೆದ್ರೆ, ಮತ್ತೊಂದೆಡೆ ಮಧು ಬಂಗಾರಪ್ಪ ವರ್ಸಸ್ ಕುಮಾರ್ ಬಂಗಾರಪ್ಪ ಅನ್ನೋ ಫೈಟ್ ಕೂಡ ಆಗಿತ್ತು. ಯಾವಾಗ ರಾಘವೇಂದ್ರ ಗೆದ್ರು ಫೇಸ್ಬುಕ್ ಪೋಸ್ಟ್ ಹಾಕಿರೋ ಕುಮಾರ್ ಬಂಗಾರಪ್ಪ ನಟ ಶಿವರಾಜ್ ಕುಮಾರ್ ಅವರ ಬಗ್ಗೆ ಲೇವಡಿ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ನಿರುದ್ಯೋಗಿಯಾಗಬೇಕಿಲ್ಲ, ನಮ್ಮೂರ ಜಾತ್ರೆಗಳಲ್ಲಿ ಕುಣಿಯುವ ಕೆಲಸಕ್ಕೆ ಈಗಲೇ ಅರ್ಜಿ ಹಾಕಿಕೊಳ್ಳಬಹುದು ಎಂದು ಕುಮಾರ್ ಬಂಗಾರಪ್ಪ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ಮಾಡಿದ್ದರು. ಇದು ಶಿವಣ್ಣ ಅಭಿಮಾನಿಗಳನ್ನ ಕೆರಳಿಸಿತ್ತು. ಬೆಂಗಳೂರಿನ ಸದಾಶಿವನಗರದಲ್ಲಿರೋ ಕುಮಾರ್ ಬಂಗಾರಪ್ಪ ಮನೆಗೆ ಮುತ್ತಿಗೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಕುಮಾರ್ ಬಂಗಾರಪ್ಪ ಕ್ಷಮೆ ಕೇಳದಿದ್ರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ರು. ಕುಮಾರ್ ಬಂಗಾರಪ್ಪ ಅವರು ಏನೋ ನಮ್ಮ ಶಿವಣ್ಣವ್ರ ಬಗ್ಗೆ ಮಾತಾಡಿದರೆ ಆ ಹೇಳಿಕೆನ ವಾಪಸ್ ಪಡಿಬೇಕು. ಒಂದು ಅರ್ಧ ಮಟ್ಟ ಜಿಲ್ಲೆಯಲ್ಲಿ ಬಂದಿದ್ದೀವಿ. ಇವಾಗ ಅದೇನೋ ಕ್ಷಮೆ ಕೇಳಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಅವ್ರ ಇತಿಹಾಸದಲ್ಲಿ ನೆನ್ಸ್ಕೋಬಾರ್ದು, ಆ ಮಟ್ಟದಲ್ಲಿ ಆಗುತ್ತೆ. ಅವ್ರು ಕ್ಷಮೆ ಕೇಳೋವರೆಗೂ ಹೋರಾಟ ನಿಲ್ಲಲ್ಲ. ಇನ್ನು ರಾಜ್ಯಾದ್ಯಂತ ಜಿಲ್ಲೆಯಲ್ಲೂ ಮಾಡ್ತೀವಿ,
ತಾಲೂಕಲ್ಲಿ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೋರಾಟ ಇಲ್ಲ, ಅವ್ರ ಸಮಯ ಕೇಳಲೇಬೇಕು. ಇನ್ನು ಕುಮಾರ್ ಬಂಗಾರಪ್ಪ ಮನೆಗೆ ನುಗ್ಗಲು ಯತ್ನಿಸಿದ್ದ ಅಭಿಮಾನಿಗಳನ್ನ ಪೊಲೀಸರು ತಡೆದರು. ಈ ವೇಳೆ ಶಿವಣ್ಣ ಅಭಿಮಾನಿಗಳು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಶಿವಣ್ಣನ ಅಭಿಮಾನಿಗಳನ್ನ ವಶಕ್ಕೆ ಪಡೆದಿರೋ ಪೊಲೀಸರು 17 ಜನರ ಮೇಲೆ FIR ದಾಖಲಿಸಿದ್ದಾರೆ. ಕುಮಾರ್ ಹಾಗೂ ಮಧು ಬಂಗಾರಪ್ಪ ನಡುವೆ ಇರೋ ಫ್ಯಾಮಿಲಿ ಕುತ್ತಾಟವನ್ನ ದೊಡ್ಡ ಮನೆಗೆ ತರಬೇಡಿ ಅಂತ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಮಧು ಬಂಗಾರಪ್ಪರಿಗೂ ಈ ಮುಖಾಂತರ ಮನವಿ ಮಾಡ್ಕೊಂತೀನಿ, ನಿಮ್ಮ ಅಣ್ಣ ತಮ್ಮಂದು ಏನೇ ನಿಮ್ದು ಕಿತಾಪತಿಗಳಿದ್ರು ದಯವಿಟ್ಟು ದೊಡ್ಡ ಮನೆಯವರೆಗೂ ತರಬೇಡಿ. ನೀವೇನೇ ಕುತ್ಕೊಂಡು ಮಾತಾಡ್ಕೊಂಡು ನಮಗೆ ಇದು ರಾಜಕೀಯ ಸವಾಸ ಬೇಡ, ರಾಜಕೀಯನೇ ಬೇಡ ಅಂತ ಹೇಳ್ತಾ ಇದ್ವಿ. ಅಣ್ಣ ಅಕ್ಕ ದಯವಿಟ್ಟು ಕ್ಷಮಿಸಿ, ದಯವಿಟ್ಟು ರಾಜಕೀಯನ ಇಲ್ಲಿ ನಿಲ್ಸಿ. ಆಕ್ರೋಶಗೊಂಡಿದ್ದ ಅಭಿಮಾನಿಗಳನ್ನ ಪೊಲೀಸರು ಸೈಲೆಂಟ್ ಮಾಡಿದ್ದಾರೆ. ಆದ್ರೆ ಮುಂದೆ ಈ ಹೋರಾಟ ಎಲ್ಲಿಗೆ ಹೋಗುತ್ತೋ ಕಾದು ನೋಡಬೇಕು. ಮಾಗತೇಶ್ ಜಗೀನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, TV9. ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇದೀಗ ಮಾಜಿ ದಂಪತಿಗಳಾಗಿದ್ದಾರೆ. ಅನ್ಯೋನ್ಯವಾಗಿ ಕಾಣಿಸಿಕೊಳ್ತಿದ್ದ ಜೋಡಿ ಮಧ್ಯೆ ದಿಢೀರ್ ಏನಾಯ್ತು? ಡಿವೋರ್ಸ್ ಹಿಂದಿನ ಅಸಲಿ ಕತೆ ಏನು? ಈ ಸ್ಟೋರಿ ನೋಡಿ. ವರ್ಷದ ಹಿಂದೆಯೇ ನಡೆದಿತ್ತು ನಿವ್ವಿ ಕುಕ್ಕಿ ಡಿವೋರ್ಸ್ ಸಿದ್ಧತೆ. ವಿಚ್ಛೇದನಕ್ಕೆ ಕಾರಣ ಬಿಚ್ಚಿಟ್ಟ ಚಂದನ್ ಪರ ವಕೀಲೆ ಅನಿತಾ. ರಿಯಾಲಿಟಿ ಫೇಮಸ್ ಜೋಡಿಯ ದಾಂಪತ್ಯ ಜೀವನ ಕೊನೆ ಕಂಡಿದೆ. ರ್ಯಾಪರ್ ಚಂದನ್ ಶೆಟ್ಟಿ, ರೀಲ್ಸ್ ಕ್ವೀನ್ ನಿವೇದಿತಾ ಗೌಡ 4 ವರ್ಷದ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ. ನಿನ್ನೆ ಅಧಿಕೃತವಾಗಿ ಕಾನೂನು ಮೂಲಕ ಇಬ್ಬರು ಡಿವೋರ್ಸ್ ಪಡೆದಿದ್ದಾರೆ. ಈ ನಡುವೆ ಮಗು ವಿಚಾರದಲ್ಲಿ ಚಂದನ್ ಮತ್ತು ನಿವಿ ನಡುವೆ ಮನಸ್ತಾಪ ಮೂಡಿ ಇದೇ ಡಿವೋರ್ಸ್ಗೆ ಕಾರಣ ಅಂತ ಹೇಳಲಾಗಿತ್ತು. ಆದ್ರೆ ಇದನ್ನ ಚಂದನ್ ಹಾಗೂ ನಿವೇದಿತಾರ ಮ್ಯೂಚುವಲ್ ಅಡ್ವೊಕೇಟ್ ಅನಿತಾ ತಳ್ಳಿ ಹಾಕಿದ್ದಾರೆ. ಇಬ್ಬರ ಮಧ್ಯೆ ಕಳೆದ 1 ವರ್ಷದಿಂದ ಭಿನ್ನಾಭಿಪ್ರಾಯಗಳಿದ್ದು ಕೆರಿಯರ್ ಉದ್ದೇಶದಿಂದಲೇ 6 ತಿಂಗಳ ಹಿಂದೆನೆ ವಿಚ್ಛೇದನಕ್ಕೆ ಸಿದ್ಧತೆ ನಡೆಸಿದ್ದರಂತೆ. ವರ್ಷದ ಹಿಂದೆನೆ ದೇ ಹ್ಯಾಡ್ ಡಿಸೈಡೆಡ್ ಅಬೌಟ್ ಇಟ್. ಮಾತುಕತೆ ನಡೀತಾ ಇತ್ತು, ದೊಡ್ಡವರೆಲ್ಲ ಮಾತಾಡಿ ದೇ ವರ್ ಟ್ರೈಂಗ್ ಟು ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಕ್ಕಲ್ಲ. ಬಟ್ ಅದಾಗಿಲ್ಲ. ನಾನು ಹೇಳೋದು ಪ್ರತಿಯೊಂದು ಮನುಷ್ಯನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಕೆಲವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ನಮ್ಗೆ ಅಚೀವ್ಮೆಂಟ್ಸ್ ಗೋಲ್ಸ್ ಅಂತ ಇದ್ರೆ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ದೇ ಶುಡ್ ಬಿ ಹ್ಯಾಪಿ. ಫೈನಲಿ ಇಬ್ಬರಿಗೂ ದಟ್ ಹ್ಯಾಪಿನೆಸ್ ಫ್ಯಾಕ್ಟರ್ ಶುಡ್ ಬಿ ದೇರ್, ವಾಟ್ ಎವರ್ ಇಟ್ ಇಸ್. ಅವ್ರು ಏನೇ ಮಾಡಿದ್ರೇನು. ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಾಗ್ತಿವೆ ಡಿವೋರ್ಸ್ ಕೇಸ್. ಹೌದು, ಬೆಂಗಳೂರಲ್ಲಿ ಇತ್ತೀಚೆಗೆ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇವೆ. ನಗರದಲ್ಲಿ 15ರಷ್ಟು ಡಿವೋರ್ಸ್ ಕೇಸ್ಗಳು ಹೆಚ್ಚಾಗಿವೆಯಂತೆ. ಕೇವಲ ಸಿನಿಮಾ ಕ್ಷೇತ್ರ ಮಾತ್ರ ಅಲ್ಲ, ಎಲ್ಲಾ ವರ್ಗದ ಜನರಲ್ಲೂ ಡಿವೋರ್ಸ್ ಪ್ರಮಾಣ ಏರಿಕೆ ಕಂಡಿದೆ. ಸಣ್ಣ ಪುಟ್ಟ ಕಾರಣಗಳಿಂದ ಹಿಡಿದು ಜನ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸ್ತಾ ಇದ್ದಾರಂತೆ. ಮೊದಲಿಗಿಂತ ಈಗ ಕೌಟುಂಬಿಕ ನ್ಯಾಯಾಲಯಗಳಲ್ಲಿ ಡೈವೋರ್ಸ್ ಪ್ರಕರಣಗಳು ಮೊದಲಿಗಿಂತ 30% ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಬರ್ತಾ ಇದೆ. ಮೋರ್ ದೆನ್ 30,000 ಸ್ಟೇಟ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಪ್ರಕರಣಗಳು. ಅತ್ತ ಸ್ಟಾರ್ ಜೋಡಿ ಡಿವೋರ್ಸ್ ಸಂಚಲನ ಮೂಡಿಸಿದ್ರೆ, ಇತ್ತ ನಗರದಲ್ಲಿ ಡಿವೋರ್ಸ್ ಕೇಸ್ಗಳು ಹೆಚ್ಚಾಗ್ತಾ ಇರೋದು ವಿಪರ್ಯಾಸ ಎನ್ನುವಂತಾಗಿದೆ. ಮಂಗಳ ರಾಜಗೋಪಾಲ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು. ಬೆಂಗಳೂರಲ್ಲಿ ತುಪ್ಪ ಕದಿಯುವ ಕಳ್ಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ಹಾಗಾದ್ರೆ ಯಾರವರು? ಈ ಬಗ್ಗೆ ಹೇಳ್ಕೊಡ್ತೀವಿ ಬ್ರೇಕ್ನ ನಂತರ.